ಸಮಾಜಶಾಸ್ತ್ರಜ್ಞೆಯ ಟಿಪ್ಪಣಿಗೆ ಲೇಖಕರು ವೈದೇಹಿ. ಶೀರ್ಷಿಕೆ ಪುಟ್ಟಮ್ಮತ್ತೆ ಮತ್ತು ಮೊಮ್ಮಗಳು. ಹಗಲು ಇನ್ನೂ ಪೂರ್ತಿ ಕಣ್ಣು ಬಿಡುವುದರೊಳಗೆ ಪುಟ್ಟಮ್ಮತ್ತೆಗೆ ಬೆಳಗಾಗುತ್ತದೆ. ರಾತ್ರಿ 1 ಹುಂಡಿ ನಿದ್ದೆ ಬಿದ್ದಿದ್ರೆ ಹೇಳ್, ಯಾಚಿಗ್ ಮುಗ್ಚಿರೂ ನಾ 7 ಹೊತ್ತಿಗೆ ಕೋಳಿ ಸಹ ಎದ್ದಿರ್ಲಿಲ್ಲೆ ಎನ್ನುವ ಪುಟ್ಟಮ್ಮತ್ತೆ 5ಕ್ಕೆ ಎದ್ದಿದ್ದರೆ 4ಕ್ಕೇ ಎದ್ದೆ ಎನ್ನುವವರು. ಅವರ ಮುಖ್ಯ ಠಿಕಾಣಿ ರಂಗಪ್ಪಯ್ಯನ ಮನೆಯಾದರೂ ತನಗೆ ಆಯ್ತೆನಿಸಿದವರ ಮನೆಗೆಲಸಕ್ಕೆ ಕೂಡ ಅವರು ಕರೆದರೆಂದರೆ ಹೋಗದಿರುವವರಲ್ಲ. ಹೊಕ್ಕ ಯಾರ ಮನೆಯೂ ಅವರಿಗೆ ಯಾರದೋ ಮನೆಯಲ್ಲ. ನಮ್ಮ ಶಾರದೆಯ ಮನೆ, ನಮ್ ಕಲ್ಯಾಣಿ ಮನೆ, ಹೀಗೆ ಎಲ್ಲವೂ ಅವರದೇ. ಆದರೆ ಎಲ್ಲಿಗೇ ಹೋಗಲಿ ರಾತ್ರಿ ಮಾತ್ರ ತನ್ನ ಮನೆಗೇ ವಾಪಾಸು. 1 ತೆಂಗಿನಕಾಯಿ ಬಿಟ್ಟು 2 ಕಾಯಿ ಒಡೆಯಿತೆ. ಪುಟ್ಟಮ್ಮತ್ತೆಗೆ ಕರೆ ಹೋಯ್ತೆಂದೇ ಲೆಕ್ಕ. ಏನಾಯ್ಕ್ ಹೇಳ್ ಎನ್ನುತ್ತ ಸೀರೆಯನ್ನು ಅವರ ಕಾಲದ ರೀತಿಯಂತೆ ಹೊರ ನಿರಿಗೆ ಹಾಕಿ ಉಡುವ ಪುಟ್ಟಮ್ಮತ್ತೆ ನಿರಿಗೆಗೆ ಬಿಗಿದ ಗಂಟನ್ನೊಮ್ಮೆ ಕತ್ತಲೆಯ ಮೂಲೆಯಲ್ಲಿ ಬಿಚ್ಚಿ ಪುನಃ ಬಿಗಿದು ಗಟ್ಟಿಯಾಗಿ ಕಟ್ಟಿ ಅವಸರದಿಂದ ರವಕೆ ಕೊಳಿಸಿಕೊಳ್ಳುವಾಗ ಇತ್ತೀಚೆಗೆ ರವಕೆಯ ಗುಬ್ಬಿ ಹಾಕಿಕೊಳ್ಳಲೂ ಅಧ್ವಾನವಾಗುತ್ತಿದೆ. ಕುಡ್ತ ಹೊಲ್ದದ್ದು ಆ ಮೀನಾಶ್ಚಿ ಹೆಣ್ಣು, ಒಂದೋ ಲಾಡಿ ಇಡು, ಇಲ್ಲ ಶರ್ಟಿನ್ ಗುಬ್ಬಿ ಇಡು ಅಂದ್ರೆ ಹುಕ್ಸಿಡತ್ತಪ್ಪ ಎಂದು ಊರಿನಲ್ಲಿರುವ ಏಕಮಾತ್ರ ಹೊಲಿಗೆಯಾಕೆ ಮೀನಾಕ್ಷಿಗೆ ಬೈದು, ಮಗ ಒಂಚೂರು ಗುಬ್ಬಿ ಹಾಕ್ಕಂಬ, ಇದೆಲ್ಲ ಆತ್ತನ ಎಂದು ಒಳಕೋಣೆಯಲ್ಲಿ ಎದೆ ತೆರೆದು ನಿಲ್ಲುತ್ತಾರೆ. ಆಗ ಎಲ್ಲಾದರೂ ರಂಗಪ್ಪಯ್ಯನ ಮೊಮ್ಮಗ ಗುಂಡ್ಮಣಿ ಬಂದನೆ. ಎಂಜಿಲು ಸಿರಿಸುತ್ತ ನಕ್ಕಾನು. ಪುಟ್ಟಮ್ಮತ್ತೆ, ನಿಮ್ಮ ಅಮ್ಮಣ್ಣಿಯೆಲ್ಲ ಕಾಂತೋ ಎಂದು ಕೈಯನ್ನು ಕಣ್ಣಿಗಡ್ಡ ಇಟ್ಟುಕೊಂಡೇ ಚಡಿಯಲ್ಲಿ ಕಂಡಾನು. ಮಾ ಸಭ್ಯಸ್ಥ ಮಣ್ಯ ನೀನ್, ಹೆಚ್ಚಿಗೆ ಹೈಲ್ ಮಾಡ್ಬೇಡ, ನೀನ್ ತುಮಣಿಕಾಯಿ ತೊಳೆದು ಮೀಸಿದ್ ಯಾರಂತೇಳಿ ಮಾಡ್ದೆ ಎಂದರೆ ಸಾಕು. ಗುಣ್ಮಣಿ ಜಾರುತ್ತಿದ್ದ ಚಡ್ಡಿಯನ್ನು ಎಳೆದುಕೊಳ್ಳುತ್ತಾ ಹೊಸಲು ಹಾರಿ ಅಲ್ಲಿಂದ ಕುಟ್ಟಿ ಕೀಸಿಯಾನು. ಈಗ ರಂಗಪ್ಪಯ್ಯನ ಮನೆಯಲ್ಲಿ ರಂಗಪ್ಪಯ್ಯನೂ ಇಲ್ಲ, ಅವರ ಹೆಂಡತಿಯೂ ಇಲ್ಲ. ರಂಗಪ್ಪಯ್ಯನ ಮಗನ ದರ್ಬಾರಿನಲ್ಲಿಯೂ ಪುಟ್ಟಮ್ಮತ್ತೆ ಮುಂಚಿನಂತೆಯೇ ಹೊಕ್ಕು ಹೊರಡುತ್ತಿದ್ದಾರೆ. ಮುಂಚಿನ ತ್ರಾಣವಿಲ್ಲ. 2 ದಿವ್ಸ ಬತ್ತೆ ಎನ್ನುತ್ತಾರೆ. 2 ದಿವ್ಸ ಬಾರ್ದೇ ಇರ್ಬೇಡಿ ಎಂದು ರಂಗಪ್ಪಯ್ಯನ ಸೊಸೆಯೂ ಹೇಳುತ್ತಾಳೆ. ಪುಟ್ಟಮ್ಮತ್ತೆ ಯಾವ ಅತ್ತೆ, ಹೇಗೆ ಅತ್ತೆ? ಇರುವುದು ಸಂಬಂಧವಿಲ್ಲ, ಬರೀ ಸಂಬಂಧದ ಮರೆ ಅಷ್ಟೇ. ಬಹುಶಃ ಯಾರೂ ತಲೆಕೆಡಿಸಿಕೊಳ್ಳದ ವಿಚಾರವದು. ಊರಿಗೊಬ್ಬ ಅತ್ತೆ ಪುಟ್ಟಮ್ಮತ್ತೆ ಅಂದರೆ ಸಾಕೇನೋ. ಹೆಸರಿಗೆ ತಕ್ಕಂತೆ ಪುಟ್ಟಮ್ಮತ್ತೆ ಪುಟ್ಟದಾಗೇನೂ ಇಲ್ಲ, ದೊಡ್ಡ ಜೀವವೂ ಅಲ್ಲ. ಅವರ ಸಾಕಬ್ಬೆ ಅವರನ್ನು ಹದವಾದ ಕಡಸು ಎಂದು ಹೇಳಿದ್ದೂ ಇದೆ. ಕುಂಕುಮವಿಡುವಲ್ಲಿ 1 ಹಚ್ಚೆ, ಮುಂಗೈಯಲ್ಲಿ ತುಳಸಿಕಟ್ಟೆಯ ಹಚ್ಚೆ. ಬೆಳಿಗ್ಗೆ ಬಾವಿಯಿಂದ 1 ಚೊಂಬು ನೀರು ಎಳೆದು ತುಳಸಿಕಟ್ಟೆಗೆ ಸುತ್ತು ಬಂದು ಗಿಡಕ್ಕೆ ನೀರು ಸುರಿದು ಬೆರಳು ಜೋಡಿಸಿ, ಸೂರ್ಯ ಮೂಡಿರಲಿ ಇಲ್ಲದಿರಲಿ ಸೂರ್ಯದರ್ಶನ ಮಾಡಿದವರಿಗಿಂತಲೂ 1 ತೂಕ ಮೇಲಾಗಿಯೇ ಕೈ ಮುಗಿದರೆ, ಬೈಕಿನಲ್ಲಿ ದೇವಸ್ಥಾನಕ್ಕೆ ಹೋಗಿ 3 ಸುತ್ತು ಬಂದು ತುಳಸಿ ದಳವನ್ನು ಕಿವಿಗೆ ಸಿಕ್ಕಿಸಿಕೊಂಡು ಮನೆಗೆ ಬಂದವರೇ. ದೇವರ ಮುಂದೆ ಹಾಗೂ ತುಳಸಿ ಕಟ್ಟೆಗೆ ಎಷ್ಟು ಸಾಧ್ಯವೋ ಅಷ್ಟು ಒಟ್ಟು ಮಿಗಿಲೆ ಸಂಖ್ಯೆಯ ಸುತ್ತು ಹಾಕಿದರೆ ಅವರ ದೇವತಾರ್ಚನೆ ಮುಗಿದಂತೆ. ಬೇಸಿಗೆ ಬಂತೆಂದರೆ ಪುಟ್ಟಮ್ಮತ್ತೆ ಯಾರಿಗೆ ಬೇಡ? ಪುಟ್ಟಮ್ಮತ್ತೆ ಇದ್ರಾ ಎಂದು ಕೇಳಿಕೊಂಡು ರಂಗಪ್ಪಯ್ಯನ ಮನೆಗೆ ಬರುವವರಿಗೇನೂ ಕಡಿಮೆಯಿಲ್ಲ. ಹೀಗೆ ಒಂದು ದಿನ ದೋಣಿಮಂಡೆ ಆನಂದರಾಯರ ಹೆಂಡತಿ ಕಳಿಸಿದ ಜನ ಇವರನ್ನು ಕೇಳಿಕೊಂಡು ಬಂದಿತ್ತು. ಆ ಜನದ ನೆತ್ತಿಯನ್ನು ಅಷ್ಟು ದೂರದಿಂದ ಕಂಡದ್ದೇ ಜಗಲಿಯಲ್ಲಿ ಗುಣ್ಮಣಿಯೊಂದಿಗೆ ಅಬಲಕ ತಬಲಕ ಆಡುತ್ತಿದ್ದ ಪುಟ್ಟಮ್ಮತ್ತೆ ಚಟಕ್ಕನೆ ಒಳಗೋಡುತ್ತಾ, ಮಣಿ, ಯಾರೋ ಬತ್ತೋ ಈಗ ನನ್ನನ್ ಕೇಣ್ಕಂಡ್, ಅವ್ರಿಲ್ಲೇ ಅಂತೇಳಿ ಹೇಳ ಎಂದು ಅಲ್ಲೇ ಆಚೆಗಿದ್ದ ಅಕ್ಕಿಕೋಣೆ ಹೊಕ್ಕು ಬಾಗಿಲು ಹಾಕಿಕೊಂಡರು. ಬಾಗಿಲು ಮಾತ್ರ ಅಂಗಳಕ್ಕೆ ಕಾಣುವಂತೆಯೇ ಇತ್ತು. ಬಂದ ಜನ ಪುಟ್ಟಮ್ಮತ್ತಿ ಇದ್ರಾ ಎನ್ನಲು, ಇಲ್ಲಪ್ಪ ಎಂದಿತ್ತು ಗುಣ್ಮಣಿ ಹಿಡಿದು ಬಿಟ್ಟವರಂತೆ. ಎಲ್ಲಿಗೆ ಹೋಯಿದ್ರು ಎಂದರೆ ಉತ್ತರ ತಿಳಿಯದೆ ತನ್ನ ಕೈಗೆ ತಾನೇ ಅಬಲಕ ತಬಲಕ ಮಾಡಿಕೊಂಡಿತ್ತು. ಬೆಪ್ಪಣ್ಣನಂತೆ ಅಂಗಳ ನೋಡಿತು, ಅಕ್ಕಿಕೋಣೆ ಬಾಗಿಲು ನೋಡಿತು, ಮತ್ತೆ ಅಂಗಳ, ಮತ್ತೆ ಬಾಗಿಲು. ಬಂದವರು ತುಸು ವಾಸನೆ ಹಿಡಿದು, ಹೇ ಅಮ್ಮನ್ ಕರಿಯ ಎಂದರು. ಅಮ್ಮನ ಕರೆದ ಗುಣ್ಮಣಿ ಅವಳ ಹಿಂದೆಯೇ ಬಂತು. ಈ ಮಗು ಎಂತ ಹೇಳತ್ತೆ? ಪುಟ್ಟಮ್ಮತ್ತಿ ಇಲ್ಲ ಅನ್ನತ್, ಕ್ವಾಣಿ ಬಾಗ್ಲು ಕಾಣತ್. ಆಗ ರಂಗಪ್ಪಯ್ಯನ ಸೊಸೆ ಶೇಷಮ್ಮ ಅಕ್ಕಿಕೋಣೆಯ ಬಾಗಿಲು ನೋಡಿದಳು. ಅವಳಿಗೆ ಎಲ್ಲವೂ ಅಂದಾಜಾಯಿತು. ಪುಟ್ಟಮ್ಮತ್ತೆಯ ಈ ಶೀಲ ಇದೇ ಹೊಸದೇ? ಎಂತ ಮಣ್ಯ, ಆ ಕ್ವಾಣಿಯೊಳಗೆ ಹೈಸರ ಇಲ್ಲೇ ಅಂತೇಳಿ ಆಗ್ಲೇ ಹೇಳಿದ್ದಲ್ಲ ನಾನು. ಅದ್ಯಂತ ಹೆದ್ರಿಕೆ ಹಂಗಾರೆ? ಹೋಗ್ಮಿಯೋಕೆ, ನೀರ್ ತೋಡಿಟ್ ಯಾವ ಕಾಲ ಆಯ್ತು ಎಂದು ಬಾಯಿ ತೆರೆಯಲು ಹವಣಿಸುತ್ತಿದ್ದ ಗುಣ್ಮಣಿಯನ್ನು ಅಲ್ಲೇ ಗಪ್ಪ ಮುಚ್ಚಿಸಿ ಅಕ್ಷರಶಃ ದೂಡಿ ಆಚೆ ಕಳಿಸಿದಳು. ಹೌದ್ ಮಾರರೆ, ಪುಟ್ಟಮ್ಮತ್ತಿ ಇಲ್ಲಪ್ಪ, ಬೆಳಗಾಪುದ್ರೊಳಗೆ ಎಲ್ಲಿಗೆ ಸವಾರಿ ಹೊರಟು. Sample complete. Ready to continue?